ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ದ್ವಿತೀಯ ಪಿ ಯು ಸಿಯ ಕೆಮಿಸ್ಟ್ರಿ ಎಕ್ಸಾಮಿನ ಎಕ್ಸಾಮ್ 2 ಅದರ ಒಂದು ಕೀ ಆನ್ಸರ್ಗಳನ್ನು ಇಲ್ಲಿ ನೋಡಿಕೊಳ್ಬೋದಾಗಿದೆ. ಕ್ವಶನ್ ನಂಬರ್ 1 ಬನ್ನಿ. ಈಗ ಡೈರೆಕ್ಟಾಗಿ ಕೀ ಆನ್ಸರ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ. ಕ್ವಶನ್ ನಂಬರ್ ಎ, ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ದಟ್ ಈಸ್ ಆಪ್ಷನ್ ಸಿ ಆಗಿರುತ್ತದೆ. ಎಥನಾಲ್ ಆ್ಯಂಡ್ ಅಸಿಟೋನ್ ಅಂತ ಇದೆ ಅಲ್ವಾ, ಆಪ್ಷನ್ ಸಿ. ವಿದ್ಯಾರ್ಥಿ ಕೂಡ ಕರೆಕ್ಟಾಗಿ ಟಿಕ್ಕನ್ನು ಹಾಕಿದ್ದಾರೆ. ಕ್ವಶನ್ ನಂಬರ್ 2 ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆಯಿತಾ, ಯಾವುದು ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿರುತ್ತೆ. ಇದು ಕೂಡ ವಿದ್ಯಾರ್ಥಿ ಕರೆಕ್ಟಾಗಿ ಆನ್ಸರನ್ನು ಹಾಕಿದ್ದಾರೆ. ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಎಲೆಕ್ಟ್ರಾಯ್ಡ್ ಪೊಟೆನ್ಷಿಯಲ್ಸ್ ಆಫ್ 2 ಎಲೆಕ್ಟ್ರೋಡ್ಸ್ ವೆನ್ ನೋ ಕರೆಂಟ್ ಈಸ್ ಡ್ರಾನ್ ಥ್ರೂ ದ ಸೆಲ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಇದಕ್ಕೆ ಸೆಲ್ EMF ಅಂತ ಇದೆಯಲ್ಲ, ಆಪ್ಷನ್ ಬಿ ಅದು ಸರಿಯಾದ ಉತ್ತರ. ಆದರೆ ವಿದ್ಯಾರ್ಥಿಗಳು ಆಪ್ಷನ್ ಡಿ ಹಾಕಿದ್ದಾರೆ. ಇದು ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಕ್ವಶನ್ ನಂಬರ್ 4 ನೋಡ್ತಾ ಹೋಗೋಣ ಮಕ್ಕಳೇ. ದ ಯೂನಿಟ್ ಆಫ್ ರೇಟ್ ಏನಿದು ಈಕ್ವೇಷನ್ ಫಾರ್ ದಿ ಗೇಷಸ್ reaction is expressed in dash. Question number 4 right answer is option A ಇದೆ ಅಲ್ವಾ, that is the right answer. Question number 5 the chemical formula of Hinsberg reagent is dash. Right answer is option C ಆಗಿ ಇರುತ್ತದೆ. Question number 6 that is cumin hydroperoxide on the hydrolysis with dilute acids gives dash ಅಂತ ಇದೆ. ಕ್ವಶನ್ ನಂಬರ್ 6 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಫೆನಾಲ್ ಆ್ಯಂಡ್ ಅಸಿಟೋನ್ ಅಂತ ವಿದ್ಯಾರ್ಥಿ ಕರೆಕ್ಟಾಗಿ ಇದರ ಆನ್ಸರನ್ನು ಟಿಕ್ ಹಾಕಿದ್ದಾರೆ. ಕ್ವಶನ್ ನಂಬರ್ 7 ದ ಬೆಸ್ಟ್ ರೀಗೇಂಟ್ ಯೂಸ್ಫುಲ್ ಫಾರ್ ಸಪ್ರೇಷನ್ ಆ್ಯಂಡ್ ದ ಪ್ಯೂರಿಫಿಕೇಷನ್ ಆಫ್ ಆಲ್ಡಿಹೈಡ್ ಫ್ರಮ್ ಕೆಟೋನ್ ಈಸ್ ಡ್ಯಾಶ್. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಸೋಡಿಯಂ ಹೈಡ್ರೋಜನ್ ಸಲ್ಫೈಟ್, ಆಪ್ಷನ್ ಬಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8 ದಿ ಫಂಕ್ಷನ್ ಆಫ್ ಎಂಜೈಮ್ಸ್ ಇನ್ ದ ಲಿವಿಂಗ್ ಸಿಸ್ಟಮ್ ಈಸ್ ಟು ಡ್ಯಾಶ್. ಕ್ವಶನ್ ನಂಬರ್ 8 ರೈಟ್ ಆನ್ಸರ್ ಈಸ್ ದಟ್ ಈಸ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9 ಮೈ ಡಿಯರ್ ಚಿಲ್ಡ್ರನ್, ಸ್ಟೇಟ್ಮೆಂಟ್ 2 ಸ್ಟೇಟ್ಮೆಂಟ್ಗಳನ್ನು ನೀಡಿದ್ದಾರೆ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ. ಹಿಯರ್ ಕ್ವಶನ್ ನಂಬರ್ 9 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿ ಇರುತ್ತದೆ. ದಟ್ ಈಸ್ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್, ದಟ್ ಈಸ್ ದ ರೈಟ್ ಆನ್ಸರ್. ಮ್ಯಾಚ್ ದಿ ಫಾಲೋಯಿಂಗ್ ಗಿವನ್ ಇನ್ ಲೀಸ್ಟ್ 1 ಆ್ಯಂಡ್ ಲೀಸ್ಟ್ 2 ಅಂತ ಇದೆ. ಕ್ವಶನ್ ನಂಬರ್ 10 ರೈಟ್ ಆನ್ಸರ್ ಈಸ್ ದಟ್ ಈಸ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 10. Next, question number 11 that is acetylation of salicylic acid produces a compound which has anti-inflammatory and ಏನಿದು anti-parasitic property. The compound is dash ಅಂತ ಇದೆ. Question number 11 right answer is option D. Aspirin is the right answer is option D. Question number 12. ಕ್ವಶನ್ ನಂಬರ್ 12ಗೆ ಬರ್ತಾ ಇದ್ದೇವೆ ಆಯಿತಾ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ವಿದ್ಯಾರ್ಥಿಯರು ಕರೆಕ್ಟಾಗಿ ಉತ್ತರವನ್ನು ಬರೆದಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 13 ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. MN ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್, ಮೆಟಲ್. ನೆಕ್ಸ್ಟ್ ಕ್ವಶನ್ ನಂಬರ್ 14 ದಿ ಮೇಜರ್ ಪ್ರಾಡಕ್ಟ್ obtained ಆ್ಯಂಡ್ ದ ಟೈಪ್ ಆಫ್ ರಿಯಾಕ್ಷನ್ ಅಂತ ಇದೆ. ಕ್ವಶನ್ ನಂಬರ್ 14 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಸೆಕೆಂಡ್ ಮೇನ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ಆನ್ಸರ್ಸ್ ಅಂತ ಇದೆ. ವೆರಿ ಈಸಿ. ಬನ್ನಿ. ದ ಯೂನಿಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ಸ್ ಕಾಮನ್ಲಿ ಯೂಸ್ಡ್ ಇನ್ ಮೆಡಿಸಿನ್ ಆ್ಯಂಡ್ ಫಾರ್ಮಸಿ ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 17 ಎ ಮೆಂಬರ್ ಆಫ್ ಲ್ಯಾಂಥನಾಯ್ಡ್ ಸೀರೀಸ್ ವಿಚ್ ಈಸ್ ವೆಲ್ ನೋನ್ ಟು exhibit +4 oxidation state is dash ಅಂತ ಇದೆ. ದಟ್ ಈಸ್ ಸೀರಿಯಮ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 18 ಡ್ಯಾಶ್ ಈಸ್ ಸಿಸ್ಟಮೆಟ್ರಿಕಲ್ ಈಥರ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಎಥಾಕ್ಸಿ. ಎಥಾಕ್ಸಿ ಈಥೇನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 19 ದಿ ಪಾಲಿಹ್ಯಾಲೋಗಾನ್ ಕಾಂಪೌಂಡ್ ಯೂಸ್ಡ್ ಆಸ್ an aesthetic during surgery was dash. Question number 19 right answer is that is chloroform is the right answer. Question number 20 the Gabriel synthesis is used for the preparation of dash amines ಅಂತ ಇದೆ. ರೈಟ್ ಆನ್ಸರ್ ಈಸ್ ಪ್ರೈಮರಿ ಅಮೈನ್ಸ್ ಈಸ್ ದ ರೈಟ್ ಆನ್ಸರ್. ಇಲ್ಲಿಗೆ ಸಂಪೂರ್ಣವಾಗಿ 20 ಮಾರ್ಕ್ಸಿನ ಪಾರ್ಟ್ ಎ ಕಂಪ್ಲೀಟ್ ಆಗಿದೆ. ಹಾಗೂ ನನಗೆ ತಿಳಿದಿರೋ ಹಾಗೆ ನಿಮಗೆ ಏನಂತೀರ 28 ಮಾರ್ಕ್ಸು ಆಯಿತಾ, 28 ಮಾರ್ಕ್ಸ್ ಅದು ಬಂದಿರುವಂಥದ್ದು ನಿಮ್ಮ ಮಾಡಲ್ 1 ಕ್ವಶನ್ ಪೇಪರಿಂದ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿರುವಂಥದ್ದು. ಸರ್ ಮಾಡಲ್ 1 ಅಂತೀನಿ, ಎಕ್ಸಾಮ್ 1ಇಂದನೇ 28 ಮಾರ್ಕ್ಸಿಗೆ ರಿಪೀಟ್ ಆಗಿದೆ ಈ ಒಂದು ಕ್ವಶನ್ ಪೇಪರಲ್ಲಿ. ಯಾಕಂದರೆ ಎಕ್ಸಾಮ್ 2 ಇದು. ಹಾಗಾಗಿ ಮುಂದಿನ ಯಾವುದೇ ಪರೀಕ್ಷೆ ಬರೆದ್ರೂ ಕೂಡ
ಪ್ಲೀಸ್ ಗಿವ್ ಇಂಪಾರ್ಟೆನ್ಸ್ ಟು ಯುವರ್ ಆ್ಯನ್ಯುವಲ್ ಎಕ್ಸಾಮ್ 1 ಕ್ವಶನ್ ಪೇಪರ್ ಆಲ್ಸೋ ವಿತ್ ದಟ್ 3 ಮಾಡಲ್ ಕ್ವಶನ್ ಪೇಪರ್ಸ್. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಈಗಾಗಲೇ ಇಂಗ್ಲೀಷ್ ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿದ್ದೇವೆ, ದಯವಿಟ್ಟು ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಕನ್ನಡ ಯಾರಾದರೂ ಎಕ್ಸಾಮನ್ನು ಬರೆದಿದ್ದರೆ ಎಕ್ಸಾಮ್ 2 ದಯವಿಟ್ಟು ನಮಗೆ ಕ್ವಶನ್ ಪೇಪರನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಡೂ ವೆಲ್. ಏನಾದರೂ ತೊಂದರೆ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಯಾವುದರ ಸಬ್ಜೆಕ್ಟಿನ ಉತ್ತರಗಳು ಅಥವಾ ಮಾಡಲ್ ಪೇಪರ್ಸ್ಗಳು ತಾವುಗಳು ಇದನ್ನು ಏನಂತೀರ ಕಮೆಂಟ್ ಮುಖಾಂತರ ಅಥವಾ ಜಿಮೇಲ್ಗೆ ತಾವುಗಳು ಮೆಸೇಜ್ ಹಾಕಿದರೆ ಅದನ್ನು ನಾವು ಪೂರೈಸಿಕೊಡ್ತೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಇದರ ಜೊತೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂದಿನ ತಯಾರಿಯನ್ನು ನಡೆಸಿಕೊಳ್ಳಿ.